ನಮಸ್ತೆ, ನಿಮ್ಮ ಹೆಸರು ಊರು ಪರಿಚಯ ಮಾಡಿ ಸರ್. ನಮಸ್ತೆ, ನಮ್ಮ ಹೆಸರು ಸಂತೋಷ್ ಅಂತೇಳಿ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುರ್ಕಿ ಗ್ರಾಮದಿಂದ. ನಾವು ಕೂಡ ಈಗ 4 ವರ್ಷದಿಂದ ಡಾಕ್ಟರ್ ಸಾಯಿಲ್ ಕೃಷಿಕರಾಗಿ ಕೆಲಸ ತೋಟ ನಿರ್ವಹಣೆ ಮಾಡ್ತಿದ್ದೀರಿ. ತೋಟ ನಿರ್ವಹಣೆ 4 ವರ್ಷದಿಂದ ಮಾಡ್ತಿರಲ್ಲ ಸರ್? ಹೌದು ಸರ್. 4 ವರ್ಷದ ಅನುಭವದಲ್ಲಿ ಕಹಿ ಅಂತೂ ತಮಗೆ ಆಗಿಲ್ಲ? ಇಲ್ಲ ಸರ್, ಕಹಿ ಅಂತೂ ಎಂದೂ ಆಗಿಲ್ಲ. ಖುಷಿ ಆಗಿದೆ ಸರ್. ಖುಷಿ ಆಗಿದೆ. ತುಂಬ ನಿಮ್ಮ ತೋಟದ ಎರೆಹುಳು ಚೆನ್ನಾಗಿ ಬಂದತ್ತ? ಚೆನ್ನಾಗಿ ಬಂದಿದೆ. ನೀರಂತೂ ಬೋರ್ವೆಲ್ ಖಾಲಿ ಆತಲ್ಲ? ಖಾಲಿ ಆಗಿದೆ ಸರ್, ಕಡಿಮೆ ಆಗಿದೆ ಸರ್. ಹೌದಲ್ಲ? ಹೌದು ಸರ್. ಕುರ್ಕಿ ಗ್ರಾಮದಾಗೆ. ಹೌದು ಸರ್. ಆದರೂ ಕೂಡ ಇನ್ನಷ್ಟು 12.5 ಲಕ್ಷ ರೂಪಾಯಿ ಕೊಟ್ಟಿದೆ ಸರ್ ಕೇಳಿ. 12.5 ನಾ 3 ಎಕರೆ 12 ವರ್ಷ ಕೇಣಿ ಕೊಟ್ಟರು. ಹೌದು ಸರ್. ಕಾಯಿ ತೂಕ ಕೊಟ್ಟದ್ದು ಇನ್ನೂ ಜಾಸ್ತಿ ಆಗ್ತಿತ್ತು. ಹೌದಲ್ಲ? ಹೌದು ಸರ್. ಸಾಕಷ್ಟು ಹಿಂದಿನ ಸಲ ಡ್ರಾಪ್ ಆಯ್ತು. ಹೌದು ಸರ್. ಈ ಟೆಂಪ್ರೇಚರ್ ಇದ್ರೂ ಕೂಡ ಸುಮಾರು 40, 41, 42 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಕೂಡ ಈಗ ಹೌದು ಸರ್. ಡ್ರಾಪಿಂಗ್ ಕಂಟ್ರೋಲ್ ಐತಾ ಇಲ್ವಾ? ಕಂಟ್ರೋಲ್ ಆಗಿದೆ ಸರ್. ಕಂಟ್ರೋಲ್ ಐತಲ್ಲ? ಕಂಟ್ರೋಲ್ ಇದೆ ಸರ್, ತುಂಬಾ ಕಂಟ್ರೋಲ್ ಇದೆ. ಯಾವ ತರದ ಅಳ್ಳುದ್ರಿಕೆ ಇಲ್ಲ ಸರ್. ಈಗ ಇಡುಮುಂಡಿಗೆ ರೋಗ ಮೊದ್ಲಿತ್ತು, ಸುಮಾರು ಒಂದು 4 ವರ್ಷದಿಂದ ಹಿಂದೆ ಇತ್ತು ಸರ್. ಇಡುಮುಂಡಿಗೆ ರೋಗ ಇತ್ತು. ಸರ್. ಇದು ಕಂಪ್ಲೀಟ್ ಕಂಟ್ರೋಲ್ ಆಗತ್ತ? ಕಂಪ್ಲೀಟ್ ಕಂಟ್ರೋಲ್ ಆಗತ್ತ? ಕಂಟ್ರೋಲ್ ಆಗಿದೆ. ಅಂದ್ರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಅಥವಾ ಫಲವತ್ತತೆ ಕಾಪಾಡಿದ್ರೆ ಕಾಪಾಡಿದ್ದೀನಿ ಸರ್. ತೋಟ ಚೆನ್ನಾಗಿ ಉಳಿಸ್ಕೋಬಹುದಲ್ಲ? ಹೌದು ಸರ್, ಅದಂತೂ ಪಕ್ಕ ಸರ್. ಅದು ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಕಡೆ ರಾಸಾಯನಿಕ ಬಳಸಿರ್ತಕ್ಕಂಥ ಕಡೆಗೆ, ಸುಸ್ಥಿರತೆ ಕಾಪಾಡದಿರೋ ಕಡೆಗೆ, ಹಾಂ ಸರ್. ಅತಿಯಾಗಿ ನೀರು ಬಳಸಿರೋ ಕಡೆಗೆ ಹಾಂ ಸರ್. ತೋಟ ಹಾಳಾಗಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ವಿ ಸರ್. ಹೌದು. ಹೌದಾ? ಹೌದು ಸರ್. ಪೂರ ಹಾಳಾಗಿರ್ತಕ್ಕಂಥ ತೋಟಗಳು ನೋಡಿದ್ವಿ. ಹೌದು ಸರ್. ಇಡೀ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ತೋಟಬಹುದು. ಹೌದು ಸರ್. ಅಂದ್ರೆ ನಿರಂತರವಾಗಿ ಸುಸ್ಥಿರತೆ ಕಾಪಾಡಿದ್ರೆ ಕಡಿಮೆ ನೀರಲ್ಲೂ ಕೂಡ ತೋಟ ಉಳಿಸ್ಕೋಬಹುದು ಅನ್ನೋದು ಅರ್ಥ ಆತ? ಹೌದು ಸರ್, ಅರ್ಥ ಆಗಿದೆ ಸರ್. ತುಂಬ ಅನುಕೂಲ ಆಗಿದೆ ಸರ್. ಕಡಿಮೆ ನೀರಲ್ಲೂ ಕೂಡ ಒಳ್ಳೆ ತೋಟಗಳನ್ನ ನಿರ್ವಹಣೆ ಮಾಡ್ಕೊಂಡು ಚೆನ್ನಾಗಿ ಉತ್ಪಾದನೆ ಮಾಡ್ಕೋಬೋದು ಅನ್ನೋದು, ರೈತರು ಇದನ್ನು ಡಾಕ್ಟರ್ ಸಾಯಿಲ್ ಚೆನ್ನಾಗಿ ಬಳಸ್ಕೊಂಡು ಚೆನ್ನಾಗಿ ಉಳಿಸ್ಕೊಂಡು ಹೋಗೋದು, ತೋಟ ಉಳಿಸ್ಕೊಂಡು ಹೋಗೋದು ಅನಿವಾರ್ಯತೆ ಇದೆ ಸರ್ ಈಗಿನ ಕಾಲದಲ್ಲಿ. ಹಂಗಾಗಿ ತುಂಬ ಒಳ್ಳೇದು ಸರ್. ಡಾಕ್ಟರ್ ಸಾಯಿಲ್ ಅನ್ನೋದು ಒಂದು ಜೈವಿಕ ಗೊಬ್ಬರ. ಸರ್, ಅದು ಮಣ್ಣಿಗೆ ಬಿದ್ದಾಗ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹೌದು ಸರ್. ಜೊತೆಗೆ ಸಾವಯವ ಇಂಗಾಲ ಡೆವಲಪ್ ಆಗುತ್ತೆ. ಸರ್, ಹೌದು. ತ್ಯಾಜ್ಯಗಳ ಕಳೆಯುವಿಕೆಯಿಂದ ಸಾವಯವ ಇಂಗಾಲ ಮತ್ತು ಹ್ಯೂಮಸ್ ಅಂತಕ್ಕಂಥ ಅಭಿವೃದ್ಧಿ ಆಯ್ತು ಅಂದ್ರೆ ನಮಗೆ ನ್ಯಾಚುರಲ್ ಆಗಿ ಗಿಡಕ್ಕೆ ಫುಡ್ ಸಿಗುತ್ತೆ. ಸರ್. ಹೌದಾ? ಹಸರ್ಲೆ ಗೊಬ್ಬರ ಚೆನ್ನಾಗಿ ಮಾಡ್ತಾರೋದ್ರಿಂದ, ಒಂದು ಸ್ಲರಿ ಚೆನ್ನಾಗಿ ಮಾಡ್ತಾರೋದ್ರಿಂದ 1-2 ಸಲ ವರ್ಷಕ್ಕೆ ಚೆನ್ನಾಗಿ ಅನ್ಸುತ್ತಲ್ಲ? ತುಂಬ ಚೆನ್ನಾಗಿ ಅನ್ಸುತ್ತೆ, ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. 9972699813. ವಿಜಯ್, ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಮೇಲೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಸರ್, ಮೇಲೆ ತೋರಿಸಿ ಕ್ಲೋಸ್ ಮಾಡಿಬಿಡಿ. ಬರ್ರಿ ಸರ್, ಮಾಡಿ ಸರ್, ಮಾಡಿ ಸರ್.